ದೀಪಕ್ ಬ್ರೋ, ಅವರ್ ಯು ಎಲ್ಲ ಹೇಗಿದೆ ಇವಾಗ? ಚೆನ್ನಾಗಿ ಮನೇಲೆಲ್ಲ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಎಲ್ಲ ಓಕೆನಾ? ಏನ್ ಬೈಲಿಲ್ವಾ? ಎಲ್ಲ ಮನೇಲಿ ಇರೋದು, ನಮ್ಮ ಮನೇಲಿ ಇನ್ನ ಬೈಲೆಲ್ಲ ಖರ್ಚಿ ಕ್ಯಾಶ್ ಕೊಡೋದನ್ನೇ ಕಳಿಸ್ತಿದ್ದಾರೆ. ಅಯ್ಯೋ, ಏನ್ ಮಾಡ್ಬೇಕು, ಎಲ್ಲ ಮನೇಲಿ ಬ್ರೋ. ದಟ್ ಸ್ವೀಟ್, ಅದೊಂಥರ ಕಾಳಜಿ ಬ್ರೋ. ಎಷ್ಟೇ ನಾವು ದೊಡ್ಡವರಾದ್ರಿ, ಎಷ್ಟೇ ಆಗ್ಲಿ, ಮನೇಲಿ ಕೇಳೋ ಕರ್ತವ್ಯ ಅದೆಲ್ಲ ಸಮ್ ಟೈಮ್ಸ್ ಅದು ಲೈಕ್ ನಮ್ಗೆ ಫೀಲ್ ಆಗ್ಬೋದು. ಈಗ ಏನು ನಾವು ಇಷ್ಟೊಂದೆಲ್ಲ ಮಾಡ್ತೀವಿ, ನಮಗೆ ಕೇಳ್ತಿರಲ್ಲ ನೀವು, ಏನಕ್ಕೆ ಇಷ್ಟೊಂದೆಲ್ಲ ಹಿಂಗ್ ಮಾಡ್ತೀರಾ ಅಂತ ಫೀಲ್ ಆಗ್ತದೆ. ಬಟ್ ಆದ್ರೂ ಕೂಡ ಅದೇ ಯೂಸ್ಫುಲ್ ಆಗ್ತದೆ ಗೊತ್ತಾ ಲೈಫಲ್ಲಿ. ನಾವು ಸಮ್ ಟೈಮ್ಸ್ ಏನ್ ಗೊತ್ತಾ, ಹಿರಿಯರ ಮಾತು ಕೇಳ್ಬೇಕು ಅಂತ ಹೇಳ್ತಾರಲ್ಲ. ದಟ್ ಇಸ್ ಪಾಯಿಂಟ್ ಬ್ರೋ. ಇದು ಹಿರಿಯರ ಮಾತು ಏನಕ್ಕೆ ಕೇಳ್ಬೇಕು ಗೊತ್ತಾ? ಈ ತರ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಸಮ್ ಟೈಮ್ಸ್ ಅವ್ರ ಮಾತನ್ನ ನಿಜ ಆಗ್ತದೆ ಬ್ರೋ. ಅವ್ರ ಮಾತು ಕೇಳ್ಬೇಕಾಗ್ತದೆ. ಏನ್ ಗೊತ್ತಾ, ನಾವು ಹೆಂಗ್ ಆಗಿರೋದ್ರಿಂದ ನಾವು ಡಿಸಿಷನ್ ಲೈಕ್ ಹೆಂಗನ ಒಂದು ತಗೊಂಡ್ಬಿಡ್ತೀವಿ. ಅರೇ ಬೈ, ರಾಂಗ್ ರೂಟಲ್ಲಿ ಯಾವಾಗಲೂ ಈ ಜನ ಬರೋದು, ರಾಂಗ್ ರೂಟಲ್ಲಿ. ಈ ಊರಲ್ಲಂತೂ ಆಲ್ವೇಸ್ ರಾಂಗ್ ರೂಟಲ್ಲೇ. ಏನ್ ಜನನೋ ಅದು, ನಾನು ಏನ್ ಹೇಳ್ತಿದ್ನೋ ನಾನು. ಸೊ ಏನ್ ಗೊತ್ತಾ, ಏನ್ ಮಾತು ಕೇಳ್ಬೇಕು, ಹೇಳಿದ್ರೆ ಒಳ್ಳೇದಾಗ್ತದೆ ಬ್ರೋ. ನನ್ನ ಒಬ್ವಿಯಸ್ಲಿ ಲೈಕ್ ನಿಮ್ ಫೀಲಲ್ಲಿ ನಿಮ್ ಮೈಂಡ್ ಸೆಟ್ ಹೇಗಿದೆ ನನ್ಗೆ ಐ ಡೋಂಟ್ ನೋ, ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನಾನಂತೂ ಯಾವಾಗ್ಲೂ ನಮ್ಮ ಅಜ್ಜಿ ತಾತನ ಅವ್ರ ಮಾತು ಯಾವಾಗ್ಲೂ ಕೇಳ್ತಾನೆ ಹೋಗ್ತೀನಿ. ಬಿಕಾಸ್ ಏನ್ ಗೊತ್ತಾ, ಅವ್ರ ಎಕ್ಸ್ಪೀರಿಯನ್ಸ್ ನನ್ನ ಹತ್ರ ಶೇರ್ ಮಾಡ್ತಿರ್ತಾರೆ. ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು ಅನ್ನೋದು ಆಲ್ವೇಸ್ ಎವ್ರಿ ಡೇ ಶೇರ್ ಮಾಡ್ತಿರ್ತಾರೆ. ಸೊ ಅದ್ರ ವೇ ಬೇಕಾದ್ರೆ ನಾವು ಹೋಗ್ಬೇಕಾದ್ರೆ, ಬಿಕಾಸ್ ಆಲ್ರೆಡಿ ನಾವು ಮುಂದೆ ಏನಿದೆ ಅನ್ನೋದು ನಮ್ಗೆ ಗೊತ್ತಿರಲ್ವಲ್ಲ. ಸೊ ಗೊತ್ತಿಲ್ದಿರೋಗೋಸ್ಕರ ಅವರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಈಗ ಫ್ರೆಂಡ್ ಸರ್ಕಲ್ ಆಗಲಿ ವಾಟ್ ಎವರ್, ಎಲ್ಲದು ಓವರ್ ಆಲ್. ಈ ಸಿಟಿಯಲ್ಲಿ ಇರ್ತೀವಿ ಅಂದಮೇಲೆ ನೂರಾಂತರ ಫ್ರೆಂಡ್ಸ್ ಇರ್ತಾರೆ. ಸೊ ಒಬ್ರು ಒಳ್ಳೆಯವ್ರು ಇರ್ತಾರೆ, ಒಬ್ರು ಕೆಟ್ಟವ್ರು ಇರ್ತಾರೆ. ಯಾವ ರೀತಿ ಸಂಘ ಮಾಡಬೇಕು, ಯಾರ ಹತ್ರ ಇರಬೇಕು, ಹೆಂಗಿರ್ಬೇಕು, ಸೊ ಇದೆಲ್ಲ ಇದ್ದೇ ಇರ್ತದೆ. ಸೊ ಇವೆಲ್ಲ ಇರೋದ್ರಿಂದ ಅವ್ರ ಮಾತು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ಲೈಕ್ ಒಂದು ಸ್ಟೇಜ್, ಲೈಕ್ ನನ್ನ ಸ್ಟೇಜಲ್ಲಿ ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋಣ. ಸೊ ಪೆಟ್ರೋಲ್ ಬಂಕ್ ಇಲ್ಲೇ ಇದೆ. ಸೊ ಪೆಟ್ರೋಲು ನೋಡೋಣ, ಕೇಳೋಣ ಏನಾಗುತ್ತೋ ಅಂತ ಗೊತ್ತಿಲ್ಲ. ಬಟ್ ಅಬ್ಸರ್ವ್ ಕೇಳಿ ಒಂದು ಟೈಮ್ ಸುಮ್ಮನೆ. ಪೆಟ್ರೋಲ್ ವೆರಿ ಇಲ್ವೇ ಇಲ್ಲ, ಆಬ್ವಿಯಸ್ಲಿ ಇಲ್ವೇ ಇಲ್ಲ. ಪೆಟ್ರೋಲ್ ಬಂಕು ತುಂಬ ರಶ್ ಅದೆ ಅನಿಸ್ತದೆ. ಯಾವ ಸೈಡ್ ಹಾಕ್ಸೋಣ? ತುಂಬ ರಶ್ ಅದೆ. ಏನು ಜಗಳ ಆಡ್ತಿದಾರ? ಯಾವಾಗಲೂ ಇಲ್ಲಿ ಜಗಳನೇ ನೋಡಪ್ಪ. ಯಾವಾಗ ನೋಡಿದ್ರು ಯಾದಗಿರಲ್ಲಿ ಏನಪ್ಪ, ಅಲ್ಲಿ ಇಲ್ಲಿ, ಇಲ್ಲಿಂದ ಅಲ್ಲಿ ಜಗಳನೇ. ಚೆನ್ನಾಗತ್ತೆ ಅಂತ ಬಂದರೆ ಏನು ಗೊತ್ತಾ, ಯಾದಗಿರಲ್ಲಿ ಇದು ಒಂದೇ ಜಾಸ್ತಿ ಕ್ಲೀನ್ ಇರೋದು. ಇಲ್ಲಿ ಮತ್ತೆ ಬೇರೆ ಕಡೆ ಎಲ್ಲೂ ಕ್ಲೀನ್ ಇಲ್ಲವೇ ಇಲ್ಲ. ಹಾಕ್ಸೋಣ, ಎಷ್ಟು ಹಾಕ್ಸೋಣ ಅಂತ ಗೆಸ್ ಮಾಡಿ, ನೀವೇ ಗೆಸ್ ಮಾಡಿ. ಎಷ್ಟು ಹೇಳ್ಬೋದು ನಾನು? ಕೇಳೋಣ ಸುಮ್ಮನೆ ಒಂದು ಟೈಮ್, ನೋಡೋಣ ಎಷ್ಟು ಹಾಕ್ಸೋದು, ಎಷ್ಟು ಹಾಕಿ ನೋಡ್ಬೇಕಲ್ಲ ಒಂದು ಟೈಮ್ ನೋಡಬೇಕು. ಇವಾಗ ಖಾಲಿಗೆ ಸುಮ್ಮನೆ 1000 ಹೇಳೋಣ. ಲೈಕ್ ಅವರು ಇಲ್ಲ ಅನ್ಬೇಕು. ಆ್ಯಕ್ಚುಲಿ ಹ್ಞೂ ಅಂದರೆ ಸರಿ ಇರಲ್ಲ, ಫೀಲ್ ಇರಲ್ಲ. ಇಲ್ಲ ಅಂದ ತಕ್ಷಣ ಒಂಥರ ಫೀಲ್ ಇರ್ತದೆ. ಮಗ ಯಾವತ್ತೂ ನೆಮ್ಮದಿ ಹಾಕ್ತಿರೋದು. ನೀವು ಫ್ರೆಂಡ್ಸ್ ಅಂದಮೇಲೆ ಯಾವತ್ತೂ ಅಮೌಂಟ್ ಕೊಡಲ್ಲ. ಅಮೌಂಟ್ಗೂ ಮತ್ತು ಫ್ರೆಂಡ್ಗೂ ತುಂಬ ದೂರ ಇದೆ ಅಂತ ಹೇಳ್ತಿರ್ತಾರೆ. ಸೊ ವಿ ಹ್ಯಾವ್ ಓನ್ಲಿ ಒನ್ ಫ್ರೆಂಡ್. ಸೊ ಅಬ್ಸರ್ವ್ ಮಾಡೋಣ ಹೆಂಗಿರ್ತಾನಂತ, ಅದು ನನಗೆ ಗೊತ್ತಿಲ್ಲ. ನೋಡೋಣ ಮಗ. ಬ್ರೋ, ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು. ನೋಡೋಣ. ಏನು ಗೊತ್ತಾ, ಅಜ್ಜಿ ನನಗೆ ಫೋನ್ಪೇ ಮಾಡಿದ್ದಾರೆ, ಕ್ಯಾಶ್ ಕೊಟ್ಟಿಲ್ಲ. ಯಾಕಂದರೆ ಇಲ್ಲಿ ಇವಾಗ ರೆಕಾರ್ಡಿಂಗಲ್ಲಿ ಇರೋದ್ರಿಂದ ನನಗೆ ಅಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ನೀನು ಮಾಡ್ತೀಯಾ ಬ್ರೋ? ನೀನು ಮಾಡ್ತೀಯಾ? ನಿಜವಾಗ್ಲೂ ಮಾಡ್ತೀಯಾ? ಬೇಕಾದ್ರೆ ಮತ್ತೆ ಕೊಡ್ತೀನಿ ನಾನು. ಓಕೆ, ಹಾಂ. ಎಂಥ ಫ್ರೆಂಡ್ ಬೈ, ಕಾಲ್ಗೆಲ್ಲ ಬೀಳ್ತದಂತೆ. ನಾನು ಬಂದು ಕಾಲೇಜ್ ಬಿಟ್ಟು ಮತ್ತೆ ಕಾಲಿಗೆ ಅಂತ ಹೇಳಿದ್ರೆ ಏನು ಹೇಳೋಣ ಇವ್ರಿಗೆ? ಫ್ರೆಂಡ್ ಏನ್ ಬೈ ಹಾಕ್ಸ್ತೀನಿ ಅಂತ ಮಗ ನಿಜವಾಗ್ಲೂ ಹೇಳ್ತಿದ್ದೆ ನೀನು? ನನ್ಗೆ ಯಾಕೆ ಕೇಳಿಸ್ತಿಲ್ಲ ನೀನ್ ಹೇಳಿರೋ ಸೌಂಡ್. ನೋಡಿ, ಹೌದಾ? ಓಕೆ, ನೋಡೋಣವಾ. ನೋಡೋಣ. ಯಪ್ಪ, ನಾನು ಬಿಸ್ಸು ಮಾಡಿಲ್ಲ ಗುರು, ಸುಮ್ಮನೆ ಹೇಳಿದ್ವಿ. ಅಮೌಂಟ್ ನನ್ನ ಹತ್ರ ಇದೆ, ಅಜ್ಜಿ ಎಲ್ಲ ಕೊಟ್ಟು ಕಳಿಸಿರೋ, ಕ್ಯಾಶ್ ಕೊಟ್ಟಿರೋದು. ಪೆಟ್ರೋಲ್ಗಂತ ಇಸ್ಕೊಂಡ್ ಬಂದಿದ್ವಿ ಫಸ್ಟ್. ಸೊ ನೋಡೋಣ ನಿಮ್ಗೆ ಎಷ್ಟು ಹಾಕ್ಸಿರ್ತೈತಿ. ಸುಮ್ಮನೆ ಇರ್ಲಿ ಬೈ. ಎಷ್ಟು ಹಾಕ್ಸಣ? ಫುಲ್ ಟ್ಯಾಂಕಾ? ಫುಲ್ ಟ್ಯಾಂಕಾ ಮುಗಿದೀವಿ ಅಂದ್ರೆ ಕ್ಯಾಶ್ ತಗೊಂಡ್ ಬರೋಕೆ ನಾವು ಯೋಚನೆ ಮಾಡ್ತಾರೆ ಇವಾಗ. ಫುಲ್ ಟ್ಯಾಂಕ್ ಬೇರೆ. ಆಲ್ರೆಡಿ 900 ಆಯ್ತು ಆಲ್ರೆಡಿ. ನಾನು ಇದಕ್ಕಿಂತ ಮುಂಚೆ ನಾನು ಬೇರೆ ಫ್ರೆಂಡ್ಸ್ ಇದ್ದು ಆ ಥರ ಎಲ್ಲ ಹಾಕ್ಸಿರ್ಲಿಲ್ಲ ಬೈ. ನಾನೇ ಹಾಕ್ಸಿಲ್ಲ, ಆಕ್ಚುಲಿ ನಾನೇ ಹಾಕ್ಸಿಲ್ಲ. ತುಂಬಾ ಬಿಡ್ತಾವ ಬೇರೆ ಫ್ರೆಂಡ್ಸ್ ಇದ್ರು ಬೈ. ಓಕೆ ಮಗ, ಥ್ಯಾಂಕ್ ಯು. 1100. ಸೊ ನೋಡಿ, ಆಲ್ರೆಡಿ ಫುಲ್ ಟ್ಯಾಂಕ್
ಸೊ ನೀವೇನು ಹೇಳ್ತೀರಾ? ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಸೊ ಆಕ್ಚುಲಿ ಹೋಗ್ತಿರೋದೇ ಸ್ಪೆಷಲ್ ಏನಂದ್ರೆ ಅಲ್ಲಿ ಹ್ಯಾಪಿ ನ್ಯೂ ಇಯರ್ ಬೇರೆ ಬರ್ಡೇ, ಸ್ವಲ್ಪ ಮೈಂಡ್ ರಿಲೀಫ್ ಮಾಡ್ಕೊಳ್ಳೋಣ ಅಂತ ಲಾಂಗ್ ವೇ ಹೋಗೋಣ. ನಾವಿರೋ ಊರಿದು ಈಗ ಅದೇ ಚೆನ್ನಾಗಿಲ್ಲ, ನಮಗ್ ಚೆನ್ನಾಗಿಲ್ಲ, ನಿಮಗೆ ಹೇಗಿದೆ ನನಗೆ ಅದ್ರ ಗೊತ್ತಿಲ್ಲ. ನೋಡಿ ಹೇಗಿದೆ, ಕೆಲವರು ಅವ್ರವ್ರ ಊರು ಅವ್ರಿಗೆ ಇಷ್ಟ ಆಗಲ್ಲ, ಬೇರೆ ಊರು ಇಷ್ಟ ಆಗ್ತದೆ, ಬೇರೆಯವ್ರಿಗೆ ನೋಡಕ್ ಹೋಗ್ತಿವಿ. ನಮಗೆ ನಿಮ್ ಊರ್ ಇಷ್ಟ, ನಿಮಗೆ ನಮ್ ಊರ್ ಇಷ್ಟ. ಪೆಟ್ರೋಲ್ ಹಾಕೊಂಡು ಫ್ರೆಂಡಿಂಗ್ ಮೀಟ್ ಆಗಿ ಇಲ್ಲಿಂದಾನೆ ಹೊರಡೋದು. ನಾವು ಮುಂದೆ ಹೋಗ್ತೀವಿ, ಮುಂದೆ ಹೋಗ್ತಾ ಹೋಗ್ತಾ ಹೊರಡ್ತೀವಿ. ಸೊ ಹೀಗಿದೆ ನೋಡಿ. ನಾನು ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಿರೋದು ಈಗ. ಸೊ ಸಪೋರ್ಟ್ ಮೀ, ಲೈಕ್ ಮೀ, ಡೋಂಟ್ ಶೇರ್. ಯಾಕಂದ್ರೆ ನಮ್ ಬ್ಲಾಗ್ ಚೆನ್ನಾಗಿರಲ್ಲ, ಸೊ ಅದಕ್ಕೆ ಡೋಂಟ್ ಶೇರ್, ಓನ್ಲಿ ಲೈಕ್, ಸಪೋರ್ಟ್ ಅಷ್ಟೇ. ಡೋಂಟ್ ಶೇರ್, ಯಾಕಂದ್ರೆ ಚೆನ್ನಾಗಿದ್ರೆ ಶೇರ್ ಮಾಡ್ ಮಗ ಅಂತ ಹೇಳ್ತೀವಿ. ನಮ್ ಬ್ಲಾಗು ಏನೋ ಚೆನ್ನಾಗಿಲ್ಲ ಅಂತ ಗೊತ್ತಾಗುತ್ತೆ ನನಗೆ. ಸೊ ಏನಾದ್ರು ಚೆನ್ನಾಗಿದೆ ಖಂಡಿತ ಶೇರ್ ಮಾಡಿ, ಲೈಕ್, ಸಪೋರ್ಟ್ ಮಾಡಿ. ಸ್ಟಡೀಸ್ ಕಡೆ ಕಾನ್ಸಂಟ್ರೇಷನ್ ಮಾಡಿ. ತುಂಬಾ ಮೈಂಡ್ ಎಲ್ಲ ವಜ್ಜಿ ಆಗಿ ಹೋಗಿತ್ತು, ಫುಲ್ ಮೈಂಡ್ ಎಲ್ಲ ಬ್ಲಾಕ್ ಆಗೋಗಿತ್ತು. ಇವಾಗ ಇನ್ನೂ ನಮ್ಮೂರೇ ನಾವು ದಾಂಟಿಲ್ಲ, ಆಲ್ರೆಡಿ ಎಕ್ಸೈಟೆಡ್ಮೆಂಟ್ ಆಗಲಿ ಸ್ಟಾರ್ಟ್ ಆಗಿಬಿಟ್ಟದ. ಯಾಕಂದ್ರೆ ಖುಷಿ, ನಮ್ಗೆ ಒಂದ್ ಫ್ರೀಡಮ್, ನಮ್ಗ ಸ್ವಲ್ಪ ಮೈಂಡ್ ರಿಲೀಫ್ ಆಗ್ತಿದೆ ಅಂತ. ಸಿಗ್ನಲ್, ಒಂದು ಸಿಗ್ನಲ್ ಇದೊಂದು ಇಲ್ಲಿ ಇರೋದು ಜಾಸ್ತಿ, ಆ ಕಡೆ ಎಲ್ಲಿ ಇಲ್ಲ, ಇದು ಒಂದೇ ಸಿಗ್ನಲ್. ಬೇಗ ಹೊರಡೋಣ ಇಲ್ಲಿಂದ. ನಾವು ನೈಟ್ ಲೈಕ್ ಸಿಟಿ ಇಲ್ಲಿಂದ ಎಂಡ್ ಆಗ್ತದೆ. ಸೊ ಬ್ಲಾಗ್ ಇಲ್ಲಿಗೆ ಆಫ್ ಮಾಡ್ತೀನಿ. ಸೊ ಇದು ಕಂಟಿನ್ಯೂ ಮತ್ತೆ ನೈಟ್ ಎರಡು ಕಮ್ಮಿ ಆಗ್ಯಾವಲ್ಲ. ಹೌದು, ಎರಡು ಕಮ್ಮಿ ಆಗ್ಬಿಟ್ಟವಲ್ಲ. ಚೆಕ್ ಮಾಡಿಸಿ ಇಲ್ಲ, ತುಂಬಾ ದಿವಸ ಆಯ್ತು ಚೆಕ್ ಮಾಡಿಸಿ ಗಾಡಿ, ಚೆಕ್ ಮಾಡಿಸಿಲ್ಲ. ಓಕೆ, ಇವಾಗ ಮತ್ತೆ ಇನ್ನ ಮೈಲೇಜ್ ಕೊಡ್ತದೆ ಚೆನ್ನಾಗಿ. A few moments later. ಹೆಲೋ, ಆಲ್ರೆಡಿ ನ್ಯೂ ಇಯರ್ ಟೈಮ್ ಆಗುತ್ತದ. ಸೊ ನ್ಯೂ ಇಯರ್ ಎಂಡ್ ಮತ್ತು ನನ್ನ ಬರ್ಡೇ ಕೂಡ ಟೈಮ್ ಆಗುತ್ತೆ. ಸೊ ಅದಕ್ಕೆ ನಾನು ನನ್ನ ಫ್ರೆಂಡ್ ಹೇಳ್ದ, ಮಗ ಕೇಕ್ ಕಟ್ ಮಾಡೋಣ, ಇಲ್ಲೇ ವೆಯ್ಟ್ ಮಾಡೋಣ. ಸೊ ಇಲ್ಲಿ ಚೆನ್ನಾಗಿರೋ ಪ್ಲೇಸ್, ಮೇ ಬಿ ಐ ಥಿಂಕ್ ಚೆನ್ನಾಗಿದೆ ಅನ್ಸುತ್ತೆ ನೋಡಿ. ಐ ಥಿಂಕ್ ಇದರಷ್ಟು ಚೆನ್ನಾಗಿ ರೋಡಲ್ಲಿ ಹೋಗೋದು ಸಿಗಲ್ಲ. ಸೊ ಸಿಕ್ಕಿದೆ, ತುಂಬ ಚೆನ್ನಾಗಿದೆ. ಕೇಕ್ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟನ ನೋಡ್ಬೋದು, ರೆಡಿ ಅದು. ಸೊ ಇವಾಗ ಕೇಕ್ ಕಟ್ ಮಾಡೋಣ. ಓಕೆ ಬನ್ನಿ. ವಿಶ್ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಲಾಸ್ಟ್ ಟೈಮ್ ಮಾಡುವಾಗ ಒಳ್ಳೆ ಊರಲ್ಲಿ ಇದ್ವಲ್ಲ, ಅಲ್ಲೆಲ್ಲರ ಜೊತೆ ಚೆನ್ನಾಗಿ ಮಾಡಿದ್ವಿ, ಫ್ರೆಂಡ್ ಜೊತೆ ಆಗಲಿ ಎಲ್ಲರ ಜೊತೆ ಚೆನ್ನಾಗಿ ಮಾಡಿದ್ವಿ, ಫ್ಯಾಮಿಲಿ ಜೊತೆ. ಸೊ ಲೈಕ್ ದಿಸ್ ಟೈಮ್ ಫ್ರೆಂಡ್ ಜರ್ನಿಯಲ್ಲಿರುವಾಗ, ಸೊ ಇದೊಂದು ಸ್ಪೆಷಲ್ ಆಗಿ ಮಾಡೋಣ. ಯಾವ ಥರ ಕಾಣ್ತದೆ ಸ್ಪೆಷಲ್, ಎಲ್ಲ ಜೊತೆ ಮಾಡೋದು ಒಂಥರ ಬೇರೆ ಟೈಪ್ ಇರ್ತದೆ. ಸಿಂಗಲ್ ಆಗಿ ಹಿಂಗೆ ಫ್ರೆಂಡ್ ನಾವು ಲೈಕ್ ಔಟ್ಸೈಡು ಬೇರೆ ಊರಿಗೆ, it's very special moment. I'm so happy today, and today is my birthday, and ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಸೊ ಆ್ಯಂಡ್ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಓಕೆ ಫೈನ್, ಐ ಆಮ್ ಸೊ ಹ್ಯಾಪಿ. ಲೈಕ್ ದಿಸ್ ಸೆಲೆಬ್ರೇಷನ್ ಈಸ್ ವೆರಿ ಗುಡ್, ಐ ಲೈಕ್ ಇಟ್. ಅದೇನೋ ಹೇಳ್ತೀವಲ್ಲ, ನೋ ನ್ಯೂ ಇಯರ್ ಚೇಂಜ್ ಯುವರ್ ಲೈಫು. ಅಂದರೆ ನಮಗೆ ನ್ಯೂ ಇಯರ್ ನಮ್ಮ ಲೈಫ್ನ ಚೇಂಜ್ ಮಾಡಲ್ಲ, ನಮ್ಮ ಲೈಫ್ನ ನಾವೇ ನಮ್ಮ ಮೈಂಡ್ ಸೆಟ್ಟಿಂದ ಚೇಂಜ್ ಮಾಡ್ಕೋಬೇಕು. ಸೊ ನ್ಯೂ ಇಯರ್ ಆಚರಿಸೋಣ, ಆ್ಯಂಡ್ ನನ್ನ ಬರ್ಡೇ, ಸೊ ಎಲ್ಲದೂ ಚೆನ್ನಾಗಿರಲಿ ಅಂತ. ಬಟ್ ಅಂದರೆ ನ್ಯೂ ಇಯರ್ ಮಾಡಿದ ತಕ್ಷಣ ಚೇಂಜ್ ಆಗ್ತೀವಿ ಅಂತಲ್ಲ, ನ್ಯೂ ಇಯರ್ ಬಂದ್ಬಿಟ್ಟು ನಮ್ಮ ಲೈಫ್ನ ಚೇಂಜ್ ಮಾಡಲ್ಲ.
ನಮ್ಮ ಲೈಫ್ನ ನಾವು ನಮ್ಮ ಮೈಂಡಿಂದಾನೇ ಚೇಂಜ್ ಮಾಡ್ಕೋಬೇಕು. ಸೊ ದಿಸ್ ಇಸ್ ಮೈ ಒಪಿನಿಯನ್ ಜಸ್ಟ್ ಓನ್ಲಿ. ಓಕೆ, ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಬೈ, ನೆಕ್ಸ್ಟ್ ಸಿಗೋಣ ಮತ್ತೆ. ಬರ್ರಿ ಹುಡ್ರ, ಇಲ್ಲಿ ಬರ್ರಿ, ಇಲ್ಲಿ ಎಲ್ಲಾರು ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಇಲ್ಲಿ ಬರ್ರಿ ಅವ್ ನಿಂತ್ಕೊಂಡ ನಾನು ಅಲ್ಲಿಕ ಬಾಲೆ ನಿಂದ್ರಿ ಹ್ಯಾಪಿ ನ್ಯೂ ಇಯರ್. ಗಡಿ ತಿಂತೆ ಇಲ್ಲೇ ಕುಂದ್ರೋದ್ ಆಟ ಮಾಡ್ರಿ. ಏನಿಲ್ಲ ಸಂತೋಷ ಹುಡ್ರ, ನೀನು ತಗೊಂಡಿದ್ದೀವಿ ಇಲ್ಲ ಹೋಗು ತಗೊಂಡಿದ್ದೀವಿ. ಇಲ್ಲ ಪರವಾಗಿಲ್ಲ, ತಗೋ. ಅಲ್ಲಿ ಹುಡುಗರು ಕೊಡ್ತಾರ. ಇಲ್ಲ ತಿಂದಿದೆ ಊಟ ಗೀಟ ಮಾಡ್ಕೊಂಡಿದ್ದೀವಿ. ತಿಂದ್ಬಿಟ್ಟು ಊಟ ಮಾಡ್ಕೊಂಡೆ ಬಂದು ಊಟ ಮಾಡ್ಬಾರೆ. ಇಲ್ಲ ಮಾಡು. ನಿಮ್ದು ಕ್ಯಾರೆಟ್ ಬಂದ್ವಿ ಮುಂಜಾನೆ ತರ ಅಂತ ಹೇಳಿ ತಿಂತೀನಿ ಸಾಕಾಯ್ತಂತ. ಯಾಕೆ ಕೇಕ್ A few inches later. ಹೆಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇಲ್ಲಿ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ನೈಟ್ ತುಂಬಾ ಜರ್ನಿ ಚೆನ್ನಾಗಿತ್ತು, ಮಸ್ತಾಗಿತ್ತು, ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀವಿ. ಆ ಇವಾಗ ಚಿತ್ರದುರ್ಗ ಇದ್ದೀನಿ ಎಕ್ಸಾಕ್ಟ್. ಸೊ ಇಲ್ಲಿ ದುರ್ಗಾ ಮಠ ಅಂತ ಇದೆ ಅಂತೆ. ಸೊ ಅಲ್ಲಿ ನನ್ನ ಫ್ರೆಂಡ್ ಅಲ್ಲಿಗೆ ಬಾ ಮಗ, ಅಲ್ಲಿಂದಾನೆ ಮತ್ತೆ ಫ್ರೆಶ್ ಆಗ್ಬೋದು ನೀನು. ಮಠದಲ್ಲಿ ಬರ್ಡೇ ಇದೆ, ಸೊ ನೀನ್ ದರ್ಶನ ಎಲ್ಲ ತಗೋಬೋದಂತ ಹೇಳಿದ್ದಾನೆ. ಇವಾಗ ಮಠಕ್ಕೆ ಹೋಗ್ಬಿಟ್ಟು ಮಠದಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ಅಲ್ಲಿಂದ ಇಲ್ಲೇ ಪಾರ್ಕ್ ಮಾಡೋಣ. ಆಲ್ರೆಡಿ ಎಲ್ಲ ಸ್ಟೂಡೆಂಟ್ ಎಲ್ಲ ಬಂದಿದ್ದಾರೆ, ಫೋಟೋಶೂಟು ಬೆಳಗ್ಗೆ ಫೋಟೋಶೂಟ್ ಮಾಡ್ತಿದ್ದಾರೆ. ನಮಗೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಪಾಪ ಮಮ್ಮಿ ಕಳಿಸ್ತಾನೆ ಇರಲಿಲ್ಲ. ಬೇಡೋ ಚಳಿ ಇದೆ, ಬೇಡ ಅಂತ ಹೇಳೋರು. ಸೊ ಈ ಟೈಮಲ್ಲಿ ಆಲ್ರೆಡಿ ಅವ್ರು ಬಂದಿದ್ದಾರೆ. ನಮಗೆಲ್ಲ ಅಂಥ ಭಾಗ್ಯ ಸಿಕ್ಕಿಲ್ಲ. ಸೊ ಅದಕ್ಕೆ ಇವಾಗ ತಿರ್ಗಾಡೋದು ಬಂದದ್ದು. ಒಂದು ಫೋಟೋ ತಗೊಂಬಿಡೋಣ ಅಂತ. ಹೆಂಗೆ ಅದೇ ಫ್ಯಾಮಿಲಿ ಫೋಟೋನ ಮಸ್ತ್ ಅದೇ ಅಲ್ವಾ? ನನ್ನ ಫ್ರೆಂಡ್ ಫೋಟೋ ತೆಗಿತಿದೆ ನೋಡು, ಎಷ್ಟು ಚೆನ್ನಾಗದಲ್ಲ. ನಮಗೆಲ್ಲ ಎಂಥ ಭಾಗ್ಯ ಸಿಕ್ಕಿಲ್ಲ. ಇಲ್ಲಿ ಮತ್ತು ಅಲ್ಲಿ ಔಟ್ಸೈಡೆಲ್ಲ ಆ ಕಡೆ ಎಲ್ಲ ಇದ್ದಾರೆ. ನಮ್ಗೆ ಟ್ರಿಪ್ಪು ನೋಡಿ, ಇಷ್ಟು ಚಿಕ್ಕ ಏಜಲ್ಲಿ ಇಂಥ ಟ್ರಿಪ್ನ, ಇಷ್ಟು ದೊಡ್ಡವರಾದರೂ ನಮ್ಗೆ ಟ್ರಿಪ್ಪಿಗೆ ಕಳಿಸಿಲ್ಲ. ನಾವು ಒಂದು ಜನ ಭೀ ಕಳಿಸಿಲ್ಲ. ಸೂಪರ್ ಬ್ರೋ, ಸ್ವೀಟ್ ಮೆಮೊರೀಸ್. ನಮಗೆಲ್ಲ ಒಂದಿನ ಕಳಿಸೇ ಇಲ್ಲ ಈ ಥರ ಟ್ರಿಪ್ಪಿಗೆಲ್ಲ. ಅಯ್ಯೋ, ಇನ್ನೇನು ನೋಡಬೇಕು, ನಮಗೆ ಯಾವತ್ತೂ ಕಳಿಸ್ಲಿಲ್ಲ. ಛ. ಸೊ ಗಾಡಿ ಇಲ್ಲೇ ಪಾರ್ಕ್ ಮಾಡೋಣ, ಇಲ್ಲಿಂದ ಒಳಗಡೆ ಹೋಗಿ ಬರೋಣ. ಸೊ ಓಕೆ, ಲೆಟ್ಸ್ ಗೋ, ಮತ್ತೆ ಸಿಗ್ತೀನಿ. ಸೊ ಹೆಲೋ, ಇದು ಮುರುಘಾ ಮಠ ಅಂತ. ಸೊ ಜಸ್ಟ್ ಎಲ್ಲ ಫ್ರೆಶ್ ಅಪ್ ಆದ್ವಿ. ಮಠದ ಒಳಗಡೆ ಎಂಟ್ರಿ ಕೊಡ್ತಿದ್ವಿ. ಸೊ ಇವತ್ತು ನನ್ನ ಡ್ರೆಸ್ ಬಂದ್ಬಿಟ್ಟು
ಈ ಥರ ಇದೆ. ಸೊ ಹೇಗಿದೆ ಅಂತ ಹೇಳಿ. ಐ ಥಿಂಕ್ ಚೆನ್ನಾಗಿದೆ ಅಂತ ಅನ್ಕೊಂಡು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಈ ಥರ ಬೈ ಫ್ರೆಂಡು ನಾನು, ಇನ್ನು ಫ್ರೆಂಡ್ಸು ಆ ಕಡೆ ಇದ್ದಾರೆ, ಅವರು ಬರ್ತಿದ್ದಾರೆ. ಸೊ ಹಿಂಗಿದೆ ಒಳಗಡೆ ಎಲ್ಲ ಪೀಸ್ಫುಲ್ ಆಗಿದೆ. ನನಗೆ ಅದೆಲ್ಲ ನೋಡೋಕ್ಕಾಗಲ್ಲ, ಬಿಕಾಸ್ ಅವ್ರ ಗ್ರೂಪಲ್ಲಿ ಚಿಕ್ಕ ಚಿಕ್ಕ ಗರ್ಲ್ಸು ಚಿಕ್ಕ ಚಿಕ್ಕ ಬಾಯ್ಸ್ ಬಂದಾರಲ್ಲ, ನಂಗೆ ಅದು ಖಂಡಿತ ನೋಡೋಕ್ಕಾಗಲ್ಲ. ಯಾಕಂದರೆ ಆ ಲೈಫ್ನ ನಾವು ಲೀಡ್ ಮಾಡಲೇ ಇಲ್ಲ, ನನ್ನ ಕಣ್ಣಲ್ಲೇ ನೋಡೋಕ್ಕಾಗಲ್ಲ. ಅದಕ್ಕೆ ಆ ಕಡೆ ಕ್ಯಾಮ್ರಾಗಳು ರೊಟೇಟ್ ಟರ್ನ್ ಮಾಡಲ್ಲ. ಸೊ ಸದ್ಯಕ್ಕೆ ಈ ಕಡೆ ನೋಡಿ, ಚೆನ್ನಾಗಿದೆ, ಸಖತ್ತಾಗಿದೆ. ಬಟ್ ಎಷ್ಟು ಕೂಲ್ ಆಗಿದೆ ಗೊತ್ತಾ, ನಂಗೆ ಸಖತ್ ಇಷ್ಟ ಆಗ್ತದೆ. ನನಗೆ ಮೈನ್ ಏನು ಗೊತ್ತಾ, ನಾನು ಸ್ಲೋ ಮಾತಾಡೋದ್ರಿಂದ ನನಗೆ ತುಂಬ ಕೂಲ್ ಆ್ಯಂಡ್ ಕಾಮ್ ಬೇಕು ಪ್ಲೇಸ್, ಆವಾಗಲೇ ನನ್ನ ವಾಯ್ಸ್ ಕೇಳಿಸೋದು. ಸೊ ಇಲ್ಲಿ ತುಂಬ ಚೆನ್ನಾಗಿದೆ, ಕೂಲಾಗಿ ಕಾಮಾಗಿ, ಸೊ ಮಸ್ತಿದೆ. ಮತ್ತು ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಸಿಗ್ತೀನಿ. ಸೊ ಹೀಗಿದೆ. ಇವಾಗ ಫಸ್ಟಿಗೆ ನಮ್ಮ ಬಗ್ಗೆ ಹೇಳೋದಾದರೆ, ನಾನು ಮತ್ತು ನನ್ನ ಫ್ರೆಂಡು ಇವಾಗ ಇಬ್ಬರಿದ್ವಿ. ನಾವು 1 ಇಯರಿಂದ ಇಬ್ಬರು ಒಟ್ಟಿಗೆ ಓದ್ತಿದ್ವಿ ಕಾಲೇಜ್ ಸ್ಟಡೀಸು. 1 ಇಯರ್ ಜರ್ನಿ ನಮ್ಮಿಬ್ಬರದ್ದು ಫ್ರೆಂಡ್ಶಿಪ್ಪು. ಸೊ ಅಲ್ಲಿಂದ ಇಬ್ಬರು ಕಾಲೇಜ್ ಜಾಯ್ನ್ ಆಗ್ತೀವಿ, ಇಬ್ಬರು ಒಂದೇ ಕಾಲೇಜ್ ಜಾಯ್ನ್ ಆಗಿ ಒಂದೇ ಕ್ಲಾಸು, ಒಂದೇ ಬ್ರ್ಯಾಂಚು, ಮತ್ತು ಒಂದೇ ಕೋರ್ಸ್, ಲೈಕ್ ಒಂದೇ ಬ್ರೆಂಚ್ ಕೂಡ. ಸೊ ಆ್ಯಂಡ್ ಮತ್ತೆ ನಾವು ಇವಾಗ ಪ್ರಾಕ್ಟೀಸ್ ಕೂಡ ಲ್ಯಾಬ್ ಪ್ರಾಕ್ಟೀಸ್ ಮಾಡ್ತಿದ್ವಿ, ಅದು ಭೀ ಒಂದೇ ಲ್ಯಾಬು. ನೆವರ್ ಚೇಂಜ್, ನಾವು ಚೇಂಜ್ ಮಾಡೋ ಹ್ಯಾಬಿಟ್. ಏನು ಮಾಡ್ತಿದ್ದೀರೋ? ಹಾಂ, ಮತ್ತೆ ಹಿಂಗೆ ಬರ್ರಿ ನೋಡ್ಕೊಂಡು ಹೋಗೋಣ. ಸೊ ಫುಲ್ ವಾಟರ್ ಥರ, ಎಷ್ಟು ಫುಲ್ ಕೂಲಾಗಿದೆ ಗುರು. ಆ್ಯಕ್ಚುಲಿ ಪ್ರೆಷರ್ ಮೈಂಡಲ್ಲಿರೋರೆಲ್ಲ ಎಕ್ಸ್ಪೆಕ್ಟ್ ಮಾಡೋದೇ ಇದೇ ಬೇಕು, ಮೇಯ್ನ್ ನಮಗೆ ಇದೇ ಬೇಕು. ವಾವ್, ಅದು ಅಲ್ಲಿ ಅದೇ ನೋಡು, ನಾನು ಆಡೋ ಕ್ರಿಕೆಟ್ ನನ್ನ ಫೇವ್ರೇಟ್ ಗೇಮ್ ಯಾವುದು ಅಂತ ಬಂದರೆ ಅದು ಕ್ರಿಕೆಟ್. ಲೈಕ್ ಅಲ್ಲಿ ಆಡ್ತಿದ್ದೆ. ಹಂಗೆ ಅಲ್ಲಿಗೆ ಹೋಗೋಣ. ಫಸ್ಟ್ ಈ ಬಸ್ ನೋಡು, ಯಾಕ್ಚುಲಿ ನಮ್ಮ ಬಸ್ಸು ಇರಲಿ, ನನಗೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ಅದಿಗೇರಿಯಲ್ಲಿ ಬಂದಿತ್ತಲ್ಲ. ಸೊ ಅದಕ್ಕೆ ವಾಹನಗಳನ್ನು ಪ್ರವೇಶವಿಲ್ಲ, ಸೊ ನಮಗೆ ಬಿಟ್ಟಿಲ್ಲ, ಇಲ್ಲೆಲ್ಲ ತುಂಬಿ ಹೋಗಿ ವಾಹನಗಳು. ಸೊ ಅದು ಅವ್ರ ಪರ್ಸ್ನಲ್, ಬಟ್ ಅದನ್ನು ನಮಗೆ ಬಿಡಲಿಲ್ಲ. ನಮಗೇನಂದ್ರು ವಾಹನಗಳಿಗೆ ಪ್ರವೇಶ ಇಲ್ಲ, ನಮಗೆ ಬಿಡಲ್ಲ. ಬಟ್ ಅವ್ರು ನೋಡಿದ್ರೆ ಎಲ್ಲ ಕಡೆ ತುಂಬ್ಕೊಂಡು ಕೂತ್ಕೊಂಡಿರ್ತಾರೆ. ಓಂ ನಮಃ ಶಿವಾಯ, ಎಲ್ಲ ಒಳ್ಳೇದು ಮಾಡಪ್ಪ. ನಾನು ಮುಂಚೆ ಇರಿ ಫ್ಲೈಓವರ್ ಮಾಡಿಬಿಟ್ರೆ, ಇಲ್ಲೇ ಒಂದು ಫ್ಲೈಓವರೇ ಆಗಿತ್ತು. ನಾನು ಮುಂಚೆ ಏನು ಗೊತ್ತಾ, ನಾನು ಆ ಹುಡುಗ ಕೂತ್ಕೊಂಡು ಅಷ್ಟು ಏಜಲ್ಲಿ ಇರುವಾಗ ನಾನು ಹಾಸ್ಟೆಲ್ಗೆ ಹೋಗ್ತಿರೋದು. ನನಗೇನೋ ಪಾಪ ಆ ಏಜಿಂದ ನಾನು ಓದ್ಕೊಂಡು ಬಂದಿದ್ದೆ. ಸೊ ಇವನ ಥರನೇ ಒಬ್ಬನೇ ಕೂತ್ಕೊಂಡು ಟೈಮ್ನ ವೇಸ್ಟ್ ಮಾಡ್ತಿದ್ದೆ ಅವಾಗೆಲ್ಲ. ಯಾಕಂದರೆ ಈಗ ಒಬ್ಬನೇ ಇದ್ದಾಗ ಚಿಕ್ಕ ಹುಡುಗರು ಏನು ಮಾಡ್ಬೇಕಂತ ಗೊತ್ತಾಗಲ್ಲ, ಏನೋ ಮಾಡ್ತಿರ್ತೀವಿ, ಏನೋ ಓಡಾಡ್ತಿರ್ತೀವಿ. ಅವಾಗ ಏನೇನು ಮಾಡ್ಬೇಕಂತ ಅರ್ಥ ಆಗದಿರುವಾಗ ಹಂಗೆ ಕೂತ್ಕೋಬೇಕಾಗ್ತದೆ. ಸೊ ಕೆಲವರಿಗೆ ಗೊತ್ತಿರ್ತದೆ, ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರ್ತದೆ, ಇನ್ನು ಕೆಲವರಿಗೆ ಆಗಿರಲ್ಲ. ಸೊ ಅನುಭವ ಮಂಟಪ. ಸೊ ನಾನು ಮುಂಚೆಲ್ಲ ಇದೇ ಥರ ಕ್ರಿಕೆಟ್ ಆಡ್ತಿದ್ದೆ. ಸೊ ಇವಾಗ ಹೆಂಗೆ ಆಡ್ತಿದ್ರು, ನಾನು ಚಿಕ್ಕ ವಯಸ್ಸಿಂದ ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಸೊ ಅಷ್ಟೇ ಕ್ರಿಕೆಟ್ ಆಡಿಬಿಟ್ಟು ನಾನು ಕೆಲವೊಂದು ಗೇಮ್ಸಲ್ಲಿ ಕಪ್ಸ್ ಎಲ್ಲ ವಿನ್ ಮಾಡಿದ್ದೀನಿ. ಸೊ ತುಂಬ ನಾನು ಕ್ರಿಕೆಟ್ ಅಂದರೆ ಇಟ್ಸ್ ವೆರಿ ಎಮೋಷನ್. ವಾವ್ ವಾಟ್ ಇಸ್ ಶಾಡ್ ಮ್ಯಾನ್. ನಂಗೆ ತುಂಬ ಇಷ್ಟ ಆಗ್ತದೆ ಅದು ಕ್ರಿಕೆಟ್. ನನಗೆ ಕ್ರಿಕೆಟ್ ಹೇಳೋಕ್ಕೆ ಆಗಲ್ಲ ಬ್ರೋ, ಎಲ್ಲ ಬಾಯ್ಸ್ಗೆ ಏನು ಇಷ್ಟ ಅಂದರೆ ಖಂಡಿತ ಕ್ರಿಕೆಟ್ ಅಂತ ಹೇಳ್ಬೋದು. ಎಷ್ಟು ಮಸ್ತದಲ್ಲ ವ್ಯೂ, ಸೂಪರ್ ಆಗದೆ ಅನ್ನಿಸ್ತು ನನಗೆ. ವಾವ್, ಒಂದು ಗೇಮ್ ನಾನು 2 ಬಾಲ್ ನೋಡೋಣ ಹೇಗಿರ್ತದಂತ. ಹಲೋ, ಸೊ ಇದು ನಂದು ಲೈಕ್ ನ್ಯೂ ಇಯರ್ ಆ್ಯಂಡ್ ಮತ್ತು ಬರ್ಡೇ ಬಟ್ಟೆ. ಸೊ ಹೇಗಿದೆ ನೋಡಿ, ಚೆನ್ನಾಗಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ಸೊ ಅಷ್ಟೇ. ಸೊ ದಿಸ್ ಇಸ್ ಮೈ ಪೆಕ್ಸ್, ಇರಲಿ ಅಂತ, ನನ್ನ ಫೇಸ್ ಬರಲಿ ಅಂತ. ಅಟ್ಲೀಸ್ಟ್ ಒಂದು ಬರೀ ಬ್ಯಾಕ್ ಕ್ಯಾಮ್ರಲ್ಲಿ ಮಾತಾಡೋದಾಗಿತ್ತು, ಅಟ್ಲೀಸ್ಟ್ ಒಂದು ಫೇಸ್ ಬರಲಿ ಅಂತ. ಒಂದು ಫೋಟೋ ಪೋಸ್ ಕೊಡ್ತೀನಿ, ಹಂಗೆ ಬರೀ. ಅಲ್ಲಿ ಬೇಡ, ಅಲ್ಲಿ ನೀರಿದೆ ಮಗ, ಈ ಕಡೆ ಬಾ. ಸುಮ್ಮನೆ ಒಂದು ರೌಂಡ್.
ವಿಡಿಯೋ ಚೆನ್ನಾಗಿಲ್ಲ ಅಂದ್ರು ಚೆನ್ನಾಗಿದ್ರು ಕೂಡ ನೋ ಕಮೆಂಟ್ಸ್, ಬಿಕಾಸ್ ನನಗೆ ಫೀಲ್ ಮಾಡಬೇಡ್ರಿ. ಓಕೆ, ಚೆನ್ನಾಗಿರ್ಲಿ ಬಿಡ್ಲಿ ನಂಗೆ ಫೀಲ್ ಮಾಡಿಸ್ಬೇಡ್ರಿ. ಇದ್ರೂ ಪರವಾಗಿಲ್ಲ, ಇಲ್ಲಂದ್ರೂ ಪರವಾಗಿಲ್ಲ. ಸೊ ಐ ಆಮ್ ಸೋ ಲಕ್ಕಿ ಟುಡೇ, ಬಿಕಾಸ್ ನನಗೆ ನನ್ನ ಬರ್ಡೇ ದಿನ ಇಷ್ಟೊಂದು ಕೂಲ್ ಮೈಂಡ್ ಆ್ಯಂಡ್ ಫ್ರೆಶ್ ಆಗಿ ಮೈಂಡ್ ಎವ್ರಿ ಡೇ ಟೆನ್ಷನಲ್ಲಿ ಇರ್ತಿದ್ದೆ. ಸೊ ನಾನು ಇಷ್ಟು ಕೂಲ್ ಆಗಿದ್ದೀನಿ ಅನ್ನೋ ಕಾರಣನೇ ಐ ಥಿಂಕ್ ಈ ಪ್ಲೇಸು ಸಖತ್ ಕೂಲ್ ಆಗಿದೆ. ಏನು ಗುರು ಏನಿಲ್ಲ, ಅಷ್ಟೇ ಸಿಂಪಲ್ ಆಗಿ ಕ್ರಿಕೆಟ್ ಆಡಿದ್ರು ಹುಡುಗರು, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಸ್ವಲ್ಪ ಇನ್ನೂ ಖುಷಿ ನನ್ನ ಬರ್ಡೇ ದಿವಸ, ಎಸ್ಪೆಷಲಿ ಇನ್ನೂ ಕ್ರಿಕೆಟ್ ಆಡೋದು ಸ್ಪೆಷಲ್ ಮೂಮೆಂಟ್. ದಟ್ಸ್ ಆಲ್ಸೋ ಹೊಸ ಹೊಸ ಕಲಿಬೇಕು. ಸೊ ಒನ್ ಟೈಮ್ ಅಲ್ಲಿಗೆ ಹೋಗೋಣ, ಒನ್ ಟೈಮ್ ಅಲ್ಲಿಗೆ ಹೋಗೋಣ. ಬರೀ ಹಿಂದ್ಗಡೆ ಏನಾದ್ರು ನೋಡ್ಕೊಳ್ಳೋಣ ಫಸ್ಟ್ ಹಿಂದ್ಗಡೆ. ಬಟ್ ಏನು ಗೊತ್ತಾ, ಇಲ್ಲಿ ಯಾರು ಅಷ್ಟೊಂದು ಇರೋದಿಲ್ಲ, ಸುಮ್ಮನೆ ರೇರ್. ಅಲ್ಲಿ ಅವ್ರು ಇರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ಸೊ ಯಾರಿಗೆ ಡಿಸ್ಟರ್ಬೆನ್ಸ್ ಮಾಡಲ್ಲ. ಆ ಕಡೆ ಸ್ಕೂಲ್ಸ್ ನಡೀತದೆ ಮೇ ಬಿ, ಸೊ ಅದಕ್ಕೆ ಸ್ವಲ್ಪ ಸೈಲೆಂಟ್ ಅನ್ನಿಸ್ತದೆ. ಆ ಕಡೆ ಸ್ಕೂಲ್ಸ್ ಏನಾದರೂ ನಡೀತಿರ್ಬೇಕೇನೋ. ಸೊ ಹಂಗೆ ಬರೀ ನೋಡೋಣ. ಇಲ್ಲ ಅನ್ನಿಸ್ತದೆ, ಚೆನ್ನಾಗದೆ ಎಲ್ಲ ಅನ್ನಿಸ್ತದೆ. ಮೇಲೆ ಹೋಗಿ ಇವ್ರಿಬ್ರು ಆಟ ಆಡಿದ್ರು ಹನ್ನೆರಡು ಕರೆಕ್ಟ್ 12 ಗಂಟೆಗೆ ನಾನೇ ಇದು ಅನುಭವ ಮಂಟಪ ಕ್ಲೋಸ್ ಆಗಿದೆ. ನಮ್ಗೆ ಅನುಭವನೇ ಇಲ್ಲ ಯಾವುದ್ರದ್ದು, ಹೊಸ ಮಾಡೋದು ಅಷ್ಟೇ. ಕ್ಲೋಸ್ ಆಗಿದೆ ಆಲ್ಮೋಸ್ಟ್ ಎಲ್ಲ. ಇಲ್ಲ ಎಲ್ಲದು ತುಂಬ ಟೈಮ್ ಕೆಲವು ನೋಡಿದೆ, ಕೆಲವೊಂದೆಲ್ಲ ಕ್ಲೋಸ್ ಅದಾವ. ಬಟ್ ಎಲ್ಲ ಗ್ರೀನರಿ ಗುರು. ನಾನು ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡ್ತೀವಿ, ಇವರು ಎಲ್ಲ ಗ್ರೀನರಿ. ಒಂದು ಟೈಮ್ ನೋಡಿ ಬೇಕಿದ್ರೆ ನೋಡು, ಎಲ್ಲ ಗ್ರೀನರಿ, ಎಲ್ಲ ಕಡೆ ನೀರು ಹೊಡಿತಿದ್ದಾರೆ, ಸಖತ್. ಸೊ ನಿಮಗೇನಾದರೂ ಪೀಸ್ ಆಗಿರಬೇಕು, ಮೈಂಡ್ ಫ್ರೀ ಆಗಿರಬೇಕು, ಕೂಲ್ ಆಗಿರ್ಬೇಕಂದ್ರೆ ಅಟ್ ಲೈಕ್ ಬರ್ರಿ. ಆ್ಯಂಡ್ ಇವನ್ ಕೂಡ ನಿಮ್ಗೆ ರೂಮ್ಸ್ ಕೂಡ ಅವೈಲೇಬಲ್ ಇದೆ ಅಲ್ಲಿ. ನೀವು ರೂಮ್ಸ್ ತೊಗೊಂಡು ಒನ್ ಡೇ ಸ್ಟೇ ಆಗ್ಬೋದು. ಆ್ಯಂಡ್ ಏನು ಗೊತ್ತಾ, ಮೈನ್ ಥಿಂಗ್ ಏನಂದರೆ ಲೋ ಪ್ರೈಸ್. ನೋ, ಓನ್ಲಿ 600 1 ಪರ್ಸನ್ 300, 2 ಪರ್ಸನ್ 600. ಸೊ ನಾವು 2 ಪರ್ಸನ್ಸ್ ಇದ್ವಿ. ಇನ್ನು ಬೇರೆ ಫ್ರೆಂಡ್ಸ್ ಅವ್ರು ಲೋಕಲಿಂದ ಬರ್ತಿದ್ದಾರೆ, ಅವರು ಸೆಕೆಂಡ್ರಿ. 600 ಅಷ್ಟೇ. ತುಂಬ ಈಸಿ ಇರ್ತದೆ, ಸಕ್ಕತ್ತದೆ. ಆ್ಯಂಡ್ ಏನು ಗೊತ್ತಾ, ಏನು ಬ್ರೋ ಸಣ್ಣದ ಚಿಕ್ಕದದೆ ಅಂತ ಏನು ಫೀಲ್ ಮಾಡ್ಕೋಬೇಡಿ, ತುಂಬ ದೊಡ್ಡದಿದೆ ಇದು. ಇವನ್ ನೀವು ವಿಡಿಯೋ ಕೂಡ ನೋಡ್ತಿದ್ದೀರ ಅನಿಸ್ತದೆ, ತುಂಬ ದೊಡ್ಡದಿದೆ. ನೋಡ್ತಾ ಹೋಗ್ರಿ ಅಷ್ಟೇ. ಬರ್ತಾರೆ, ಒಂಚೂರು ಗೇಮ್ ಆಡ್ತಾರೆ, ಒಂಚೂರು ಆಡ್ತಾರೆ ಅಷ್ಟೇ, ಚಲೋ. ಅದು ಬಿಟ್ಟು ಏನಿಲ್ಲ. ಸೊ ಮತ್ತೆ ಆ ಕಡೆ ಸಿಗ್ತೀನಿ ನಿಮಗೆ ಇವಾಗ, ಬರೀ ಆ ಕಡೆ. ಸೊ ಬನ್ನಿ, ಅಲ್ಲಿ ಏನೋ ಮ್ಯೂಸಿಯಂ ಇದೆ ಅಂತೆ. ಸೊ ಒನ್ ಟೈಮ್ ನೋಡ್ಕೊಂಡು ನೋಡೋಣ ಹೇಗಿದೆ. ಐ ಥಿಂಕ್ ಐನೋ ನಂಗೆ ಗೊತ್ತೆಲ್ಲ ಕಡೆ ಫೋನ್ಸ್ ಎಲ್ಲ ಅಲೌಡ್ ಮಾಡಲ್ಲ. ಆ್ಯಂಡ್ ಲೈಕ್ ಫೋನ್ ಮೀನ್ಸ್ ಲೈಕ್ ವಿಡಿಯೋಸ್ ಎಲ್ಲ ಅಲೌಡ್ ಮಾಡಲ್ಲ. ಸುಮ್ಮನೆ ನೋಡೋಣ ಹೊರಗಡೆ, ಅಟ್ಲೀಸ್ಟ್ ಒಳಗಡೆ ಹೋಗಲಿಲ್ಲ ಅಂದ್ರೆ ಹೊರಗಡೆ ನೋಡೋಕ್ಕೆ ಏನಾಗ್ತದೆ ಅಲ್ವಾ. ಹೊರಗಡೆ ನೋಡೋಣ. ಮತ್ತೆ ಇದೆಲ್ಲ ಫೋನ್. ಈಗ ಇನ್ನೊಂದು ಗೊತ್ತಾ, ನಿಮ್ದು ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ, ಆ ಹುಡುಗ ನಿಂತ್ಕೊಂಡಾಗ ಗೊತ್ತಾ. ಸೊ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಇಲ್ಲ, ಖಂಡಿತ ನಿಜವಾಗ್ಲೂ 100% ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಆ ಹುಡುಗ ನೋಡಿ, ಪ್ರೇಯರ್ ನಡೀತಿದೆ ಅವ್ರ ಕಡೆ. ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗ ಹಂಗೆ ಕ್ಲಾಸ್ 9 ಗಂಟೆಗೆ, ಸ್ಕೂಲಲ್ಲಿ 9 ಗಂಟೆಗೆ ಅಲ್ವಾ ನಾವು ಬರೋದು, 9:30ಗೆ 9:20ಗೆ ಹಿಂಗೆ ಬರ್ತಿದ್ರೆ ಹೊರಗಡೆ ಮೇಡಮ್ ಪ್ರೇಯರ್ ನಡೀತಿತ್ತು, ಹೊರಗಡೆ ಎತ್ಕೊಂಡ್ಬಿಡೋದು. ಯಾಕೆ ಪನಿಷ್ಮೆಂಟ್ ಅಲ್ವಾ ನಮಗೆ. ಯಾಕಂದ್ರೆ ಅವಾಗ ಲೇಟಾಗಿ ಹೇಳೋದು, ಚಿಕ್ಕವರಲ್ವಾ, ಲೇಟಾಗಿ ಹೇಳೋದು, ಅದು ಇದು ಅಂತ ಎಲ್ಲ ಮಾಡೋಷ್ಟಿಗೆ ತುಂಬ ಲೇಟ್ ಆಗ್ತಿರ್ಲಿಲ್ಲ. ಸೊ ಆ ಥರ ಪನಿಷ್ಮೆಂಟ್ ಹೊರಗಡೆ ನಿಂತ್ಕೊಂಡು ಪ್ರೇಯರ್ ಆದಾಗ ಹಿಂಗೆ ಸ್ಟಫ್ ನಿಂತ್ಕೊಂಡ್ಬಿಡೋದು. ಇವಾಗ ಜಸ್ಟ್ ಪ್ರೇಯರ್ ಆಯ್ತು, ಆ ಹುಡುಗಿನ ಅವಾಗಿಂದ ನಾನು ನೋಡ್ತಿದ್ದೀನಿ. ಸಖತ್. ಇವೆಲ್ಲ ಇಲ್ಲಿ ಬಂದಾಗ ನಿಮ್ಗೆ ಹಳೆ ಮೆಮೊರೀಸ್ ಎಲ್ಲ ಐ ಥಿಂಕ್ ಲೈಕ್ ರಿಕಾಲ್ ಅಂತೀವಲ್ಲ, ರಿಕಾಲ್ ಆಗ್ಬೋದು ಖಂಡಿತ. ಯಾಕಂದ್ರೆ ಎಲ್ಲ ಸ್ಕೂಲ್ ಇದೆ, ಪ್ಲೇ ಗ್ರೌಂಡು, ಮ್ಯೂಸಿಯಂ, ಲೈಕ್ ಹೇಳಿದ್ನಲ್ಲ ಮ್ಯೂಸಿಯಮ್ಮು, ಮತ್ತೆ ಟೂರಿಸ್ಟು, ಮತ್ತೆ ಮಠ, ಮತ್ತೆ ಫುಡ್ಡು, ಮತ್ತೆ ನಿಮ್ಗೆ ಟ್ರೀಸು, ತುಂಬಾ ಗಿಡಗಳು, ವೆರೈಟಿ ಗಿಡಗಳು ಇದಾವೆ, ತುಂಬಾ ಇದಾವೆ. ಅಂಡ್ ನಿಮ್ಗೆ ಪೀಸ್ಫುಲ್ ಮೈಂಡು, ಮೋರ್ ದೆನ್ ಲೈಕ್ ದೇರ್ ಇಸ್ ಎಲ್ಲದೂ ಇದೆ ಅಂತ, ಯಾವುದೇ ಒಂದು ಮಿಸ್ ಅಂತ ಏನು ಹೇಳೋಕ್ಕಾಗಲ್ಲ. ಸೊ ಇತ್ತು ಮೇ ಬಿ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ನೀವು ಇಲ್ಲೇ ನಿಂತ್ಕೊ, ನಾನು ಕೇಳಿ ಬರ್ತೀನಿ. ಓಕೆ ಅಕ್ಕ, ಹೊರಗಡೆ ಹೋಗ್ಬೋದಾ? ಇಲ್ಲ, ಫೋಟೋ ವಿಡಿಯೋ ಮಾಡಂಗಿಲ್ಲ. ಇಲ್ಲೂ ಕೂಡ ಇಲ್ಲಿ ಮಾಡಂಗಿಲ್ಲ. ಇಲ್ಲೆಲ್ಲ ಪರ್ಮಿಷನ್ ತಗೋಬೇಕು. ಸೊ
ಮ್ಯೂಸಿಯಂ ಒಳಗಡೆ ಎಲ್ಲ ಅಟ್ಲೀಸ್ಟ್ ಒಳಗಡೆ ಆದರೂ ತೋರ್ಸೋಕ್ಕಾಗಿಲ್ಲ. ಅಟ್ಲೀಸ್ಟ್ ಹೊರಗಡೆ ಆದರೂ ನೋಡ್ಬೋದಲ್ಲ, ಯಾಕಂದರೆ ವೀಡಿಯೋಸ್ ಎಲ್ಲ ಅಲೌಡ್ ಇರೋಲ್ಲ. ಅದು ಏನೋ ನಿಮಗೆಲ್ಲ ಗೊತ್ತು ಅಂತ ಅನ್ಕೋತೀನಿ. ಸೊ ನೀವು ಇರಲ್ಲ ಅಟ್ಲೀಸ್ಟ್ ಇದು ಲೈಕ್ ಇದೆಲ್ಲ ಮ್ಯೂಸಿಯಮ್ಮು ಒಳಗಡೆ ಅಲೋ ಇಲ್ಲೇ ಇರೋದ್ರಿಂದ ಅಟ್ಲೀಸ್ಟ್ ಹೊರಗಡೆ ಆದರೂ ನೋಡಲಿ ಅಂತ ಇಟ್ಸ್ ಮೈ ಒಪಿನಿಯನ್. ನೋಡ್ರಿ ಒಂದು ಸ್ವಲ್ಪ. 0% ಅಷ್ಟು ಸೌಂಡ್ 0% ಅಷ್ಟು ಇಲ್ಲಿ ಸೌಂಡ್ ಬರಲ್ಲ. ನಿಮ್ಗೆ ವಿಡಿಯೋದಲ್ಲಿ ಬೇಕಾದ್ರೂ ನೀವು ನೋಡಿರಿ, ಚೂರಲ್ಲಿ ಸೌಂಡ್ ಬರುತ್ತಾ? ಏನು ಸೌಂಡ್, ಇಷ್ಟು ದೊಡ್ಡದಿದೆ ಬ್ರೋ, ಸೌಂಡ್ ಇಲ್ಲ ಅಂದರೆ ಹೆಂಗೆ ಅಂತಂದು ಇಲ್ಲ, ಸೈಲೆನ್ಸ್. ಸೊ ಮೇ ಬಿ ಆ ಕಡೆ ಎಲ್ಲ ಕಾಲೇಜ್ ಇರ್ಬೋದೇನೋ, ಆ ಕಡೆ ಕಾಲೇಜು, ಈ ಕಡೆ ಎಲ್ಲ ಶಾರ್ಟ್ ಪಾರ್ಕು, ಇದು ಮೇ ಬಿ ಇಲ್ಲಿ ಬರ್ಡ್ಸ್ ಇರಬೇಕು, ಬಟ್ ಇಲ್ಲ ಅನ್ಸುತ್ತೆ ಯಾಕಂದರೆ ಒಳಗಡೆ ಮಾಡಿರ್ಬೇಕೇನೋ, ಇವಾಗ ಇಲ್ಲ ಅನ್ಸುತ್ತೆ ಬರ್ಡ್ಸ್ ಎಲ್ಲ ಇಲ್ಲ. ಮತ್ತು ಅಲ್ಲೆಲ್ಲ ಆ್ಯನಿಮಲ್ಸ್ ಎಲ್ಲ ಅದೊಂದು ಟೈಮ್ ನೋಡ್ಬಿಟ್ಟು, ಯಾಕಂದರೆ ಒಳಗಡೆ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಹೊರಗಡೆಯಿಂದ ನೋಡೋಣ ಅಂತ. ಇದೆಲ್ಲ ಆ್ಯನಿಮಲ್ಸು, ನವಿಲು, ಎಲಿಫೆಂಟು, ಓಕೆ, ಕವು, ಸೊ ದಟ್ ಅಲ್ಲೆಲ್ಲ ಇದಾವೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ನೈಸ್. ಆನೆ ಬಂದರೆ ಅಯ್ಯಪ್ಪ ಸ್ವಾಮಿ, ಎಲಿಫೆಂಟ್. ನಾನು ಆ್ಯಕ್ಚುಲಿ ಸುಳ್ಳು ಹೇಳಿದ್ದೆ ನಾವು, ಯಾಕಂದರೆ ನನಗೆ ಗೊತ್ತಿರೋ ಪ್ರಕಾರ ಇದು ಬರ್ಡ್ಸ್ಗೆ ಇರೋದು. ಮೇ ಬಿ ಇಲ್ಲಿ ಪಾದರಕ್ಷಣೆಗೆ ಎಕ್ಸ್ಚೇಂಜ್ ಮಾಡಿರೋದು, ಮಿಸ್ಅಂಡರ್ಸ್ಟ್ಯಾಂಡ್. ನೀವು ನೋಡಿ ಪ್ರತಿಯೊಂದು ಕೂಡ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಎಲ್ಲ. ಪ್ರತಿಯೊಂದು ಅದರಲ್ಲಿ ಏನಾದರೂ ಒಂದು ಅರ್ಥನೇ ಇದ್ದೇ ಇರ್ತದೆ. ಸೊ ಖಂಡಿತ ದೇರ್ ಇಸ್ ನೋ ಗೈಡ್ಲೈನ್ಸ್, ಲೈಕ್ ಇಲ್ಲಿ ಗೈಡೆನ್ಸ್ ಇದ್ದರೆ ಅವ್ರು ಖಂಡಿತ ಅವ್ರು ಹೇಳ್ತಿದ್ದೇನೋ, ಮೇ ಬಿ ಇಲ್ಲ ಅನಿಸುತ್ತೆ. ಸೊ ಸಖತ್ತಾಗಿದೆ ನೋಡಿ, ಅಲ್ಲಿ ನೋಡಿರಿ ನಮ್ಮ ಅಂಕಲ್ ನಿಂತ್ಕೊಂಡಿದ್ದಾರೆ. ಸೊ ಸಖತ್ತಾಗಿದೆ, ಇದೆ ಎಕ್ಸಿಟು. ಆ್ಯಂಡ್ ಆ ಕಡೆ ಹೋಗೋಣ ಸ್ವಲ್ಪ, ಅಲ್ಲಿ ಹೋಗಿ ಸ್ವಲ್ಪ ಪಿಕ್ಸ್ ತೊಗೊಳ್ಳೋಣ. ಸೊ ಅಲ್ಲಿ ಪ್ಲೇಸ್ ಚೆನ್ನಾಗಿದೆ ಅನ್ಸುತ್ತೆ, ಸ್ವಲ್ಪ ಪಿಕ್ಸ್ ತೊಗೊಳ್ಳೋಣ ಅಂತ. ಸೊ ಬನ್ನಿ 1 ಸೆಕೆಂಡ್. 6.5 hours later. ಹೆಲೋ, ಹಾಯ್. ಏನಿಲ್ಲ, ಜಸ್ಟ್ ರೆಡಿ ಆಗಿಬಿಟ್ಟು, ಅದು ಆ್ಯಕ್ಚುಲಿ ಮಧ್ಯಾಹ್ನ ಟೈಮಲ್ಲಿ ಹಂಗಿಂದೆ ಬರುವಾಗ, ಸಿಟಿಯಿಂದ ರೂಮ್ ಸೈಡ್ ಬರುವಾಗ ನಾವು ಜುಡಿಯೋ ಅಂತ ನೋಡಿದ್ವಿ. ಜುಡಿಯೋ ಶಾಪ್ ಡ್ರೆಸ್ದು ಸಖತ್ತಾಗಿತ್ತು. ಔಟ್ಸೈಡ್ ಎಲ್ಲ ಚೆನ್ನಾಗಿ ಕಾಣಿಸಿತ್ತು. ಔಟ್ಸೈಡಿಂದ ನೋಡುವಾಗ ಡ್ರೆಸ್ ಎಲ್ಲ ಚೆನ್ನಾಗಿ ಕಾಣಿಸಿದೆ. ಸೊ ಅಟ್ಲೀಸ್ಟ್ ನೋಡ್ಕೊಂಡು ಬರೋಣ, ಒಂದು ರೌಂಡ್ ಹೋಗೋಣ, ನೈಟ್ ಟೈಮಲ್ಲಿ ಹೋಗಿ ಬರೋಣ. ಸೊ ಫೈನಲಿ ಜುಡಿಯೋ ಬಂತು. ಸೊ ಇದೆ ನೋಡಿ, ಔಟ್ಸೈಡಿಂದ ಹೇಗಿದೆ ನೋಡಿ, ಕಾಣಿಸ್ತಿದೆನಾ? ಸೊ ಮತ್ತೆ ಹೋಗೋಣ, ಒಳಗಡೆ ಹೋಗೋಣ. ಸೊ ಹಿಂಗಿದೆ, ಸ್ಕಿಡ್ ಆಯ್ತಲ್ಲ. ಸೊ ಹಿಂಗೆ ಸ್ಕಿಡ್ ಆಗ್ತಾ ಹೋಗ್ತವೆ, ಎಲ್ಲ ಕೇರ್ ಮಾಡಬಾರ್ದು. ಆಮೇಲೆ ಫೈನಲಿ ಒಳಗಡೆ ಹೋಗಿ ಒಳಗಡೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಖಂಡಿತನ ಆಫ್ ಮಾಡಿ ಈ ಹೆಲ್ಮೆಟಿಂದ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಬೇಕಲ್ಲ. ಸೊ ಜಸ್ಟ್ ಬೈಕ್ ಸೊ ಹೀಗಿದೆ ಫೈನಲಿ ಲುಕ್ಕು. ಬೆಳಗ್ಗೆ ಚೆನ್ನಾಗಿ ಕಾಣಲಿಲ್ಲ, ಮೇ ಬಿ ಇವಾಗೇನೋ ಚೆನ್ನಾಗಿ ಕಾಣಿಸ್ತದೆ ಕ್ಲಿಯರ್ ಆಗಿ. ಸೊ ಇಲ್ಲಿಂದ ಲಿಫ್ಟಲ್ಲಿ ಮೇಲೆ ಹೋಗೋಣ. ಸೊ ಲಿಫ್ಟ್ ಆನ್ ಮಾಡ್ಬಾಚ, ಲಿಫ್ಟ್ ಆಫ್ ಆಗಿದೆ ಅಂತ. ಅಯ್ಯೋ, ನಮ್ಮ ಲೈಫಲ್ಲಿ ಯಾವ್ದಾದ್ರು ಚಂದ ನಡೀತದೆ, ಯಾವುದು ಚಂದ ನಡೆಯಲ್ಲ, ಎಲ್ಲ ಆಫ್ ಯಾವ್ದಾದ್ರು ಒಂದನ್ನು ಇದು ತಗೊಂಬೋದು. ನಮ್ಮ ಲೈಫಲ್ಲಿ ಯಾವುದು ಚೆನ್ನಾಗಿರಲ್ಲ, ಲಿಫ್ಟ್ ಆನ್ ಆಗಲ್ಲ, ಎಲ್ಲ ಜೀರೋ. ಪೈಸಾ ಬಿ ಇಲ್ಲ, ಲಿಫ್ಟ್ ಬಿ ಇಲ್ಲ, ಸುಮ್ಮನೆ ಎಕ್ಸ್ಚೇಂಜ್. ಗೊತ್ತಾ, ಕೀಪ್ ಸೈಲೆನ್ಸ್. ನಾವು ತಗೊಂತೀವೋ ತಗೊಳಕ್ ಬಂದಿದ್ದೀವಿ, ತಗೊಳ್ಳೋದೇ ಇರೋದಕ್ಕೆ ಬಂದಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಫೀಲ್ ಹೆಂಗಿರ್ಬೇಕು ಗೊತ್ತಾ, ನಾನು ಇವಾಗ ಎಲ್ಲಾನು ತಗೊಂತೀನಿ ಅನ್ನೋ ಫೀಲ್ ಇರ್ಬೇಕು. ಸೊ ನಾನು ಇವಾಗ ಕೆಲವೊಂದು ಫ್ಲವರ್ಸ್ ಮತ್ತೆ ಪ್ಯಾಂಟ್ಸ್ ಸೆಲೆಕ್ಟ್ ಮಾಡ್ತೀನಿ. ಸೊ ಆಫ್ಟರ್ ಲೈಕ್ ಆಮೇಲೆ ನಿಮ್ಗೆ ತೋರಿಸ್ತೀನಿ, ಆಮೇಲೆ ನೋಡೋಣ. ಬಟ್ ಆಮೇಲೆ ಸರ್ಚ್ ಮಾಡಕ್ ತುಂಬಾ ಲಾಂಗ್ ಆಗಿ ಹೋಗ್ತದೆ. ಸೊ
ಸೊ ಏನು ಗೊತ್ತಾ, ನಾನು ತೊಗೊಂಡಿರೋದು ಬಾಟಾ ಶೋರೂಮಲ್ಲಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ಜುಡಿಯೋಗೂ ಮತ್ತು ಬಾಟಾ ಶೋರೂಮ್ಗೆ ಎಷ್ಟು ಪ್ರೈಸ್ ಇದೆ? ಸೊ ಓನ್ಲಿ 800 900 ಮತ್ತು 600. ಸೊ ನಾನು ತೊಗೊಂಡಿರೋ 1000+ ತೊಗೊಂಡಿದ್ದೆ. ಸೊ ಅಲ್ಲಿಗೆ ಇಲ್ಲಿಗೆ ಡಿಫ್ರೆನ್ಸ್ ತುಂಬ ಡಿಫ್ರೆನ್ಸ್ ಇದೆ. ಸೊ ಅಲ್ಲಿಂದ ಬಂದಿಲ್ಲ. ನಾವು ಅಲ್ಲಿ ನಮ್ಮೂರಲ್ಲೆಲ್ಲ ಇದೇ ಥರ ಶರ್ಟ್ನ ಸರ್ಚ್ ಮಾಡ್ತಿದ್ದೀವಿ, ಯಾಕಂದರೆ ಕಟ್ ಶರ್ಟ್ ಅಂತ ಇಲ್ಲ ಸಿಗಲ್ಲ. ಮೇ ಬಿ ಸಿಗ್ತದೆ ನಮ್ಮ ಸೈಡೆಲ್ಲ, ಈ ಥರ ಸಿಗಲ್ಲ. ಬಟ್ ಓನ್ಲಿ ಫುಲ್ ಶರ್ಟ್ ಹಾಕೊಂಡು ನಂಬರ್ ಇರಲ್ಲ, ಇದು ಇರಲ್ಲ, ಹಾಕೊಂಡು ಓಡಾಡೋದು ಅಷ್ಟೇ. ಏನು ಗೊತ್ತಾ, ಡ್ರೆಸ್ ಎಲ್ಲ ಚೆನ್ನಾಗಿದ್ದಾವೆ. ಸೊ ಸಮಸ್ಯೆ ಆಗಿರೋದು ನಮ್ಮಲ್ಲಿ ಸಮಸ್ಯೆ ಆಗಿದೆ ಸ್ವಲ್ಪ. ಡ್ರೆಸ್ ಇಲ್ಲ, ಲೈಕ್ ನನಗೆ ಕೆಲವೊಂದು ಪ್ಯಾಂಟ್ ಆಗಲಿ ಶರ್ಟ್ಸ್ ತುಂಬ ಇಷ್ಟ ಆದವು. ಬಟ್ ಸಮಸ್ಯೆ ಇರೋದು ನಮ್ಮಲ್ಲಿ, ಅರ್ಥ ಆಗುತ್ತೆ ಅನ್ಕೊತೀನಿ. ಸೊ ಮೈನ್ಲಿ ಲೈಕ್ ಡ್ರೆಸ್ ಅಂತ ನಂಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ನಾನು ಯೂಸ್ ಮಾಡಿರೋ ಪ್ಯಾಂಟ್ ಆಗಲಿ ಶರ್ಟ್ ಆಗಲಿ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಬಟ್ ತೊಗೋಬೋದು, ನಾನು ತೊಗೊಳ್ಳೋ ಟ್ರೆಂಡ್ಸ್ಗಿನ್ನ ಐ ಥಿಂಕ್ ಇಲ್ಲಿ ಬೆಟರ್ ಅನ್ನೋದು. ಟ್ರೆಂಡ್ಸಲ್ಲಿ ಏನು ಗೊತ್ತಾ, ಒಂದು ಸೈಜು ಅಷ್ಟೇ ಕಂಪ್ಲೀಟ್ಲಿ ಅಷ್ಟೇ ಇದ್ಬಿಡ್ತದೆ. ಒಂದು ಓವರ್ ಸೈಜ್ ಇರ್ತದೆ, ಒಂದು ಲೋವರ್ ಸೈಜ್ ಇರ್ತದೆ. ನಮಗೆ ಸೆಟ್ ಆಗೋ ಸೈಜ್ ಅಂತೂ ಟ್ರೆಂಡ್ಸಲ್ಲಿ ಜಾಸ್ತಿ ಸಿಗಲ್ಲ. ಬಟ್ ಐ ಥಿಂಕ್ ನಾನು ಇಲ್ಲಿ ಇವಾಗ ಬಂದು ನೋಡಿರೋದ್ರಿಂದ ಲೈಕ್ ನನಗಂತೂ ಇಲ್ಲಿ ಪ್ಯಾಂಟು ವೆರಿ ಕಂಫರ್ಟೇಬಲ್ ಆಯಿತು. ಮತ್ತು ನಾನು ಶರ್ಟ್ ಒಂದು ಯೂಸ್ ಮಾಡಿದೆ, ಆ್ಯಂಡ್ ಎಸ್ಪೆಷಲಿ ಆ ಶರ್ಟ್ ನಾನು ತುಂಬ ಟೈಮ್ ಎಲ್ಲ ಸಿಕ್ಕಿರಲಿಲ್ಲ, ಇಲ್ಲಿದೆ. ಲೈಕ್ ನಾವು ಇನ್ನೂ ನಾಳೆ ಒಂದಿನ ಇರೋದ್ರಿಂದ ಏನಾದರೂ ನೋಡೋಣ, ನೈಟ್ ಇಲ್ಲ ಬೆಳಗ್ಗೆ ಪ್ಲ್ಯಾನ್ ಮಾಡಿಕೊಂಡು ಅದನ್ನ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಯಾಕಂದರೆ ಸೊ ಇವಾಗ ಪ್ರಾಬ್ಲಮ್ ನಮ್ಮ ಹತ್ರ ಇದೆಯಲ್ಲ, ಸೊ ಸದ್ಯಕ್ಕೆ ಬೇಡ. ಆಫ್ಟರ್ ಮತ್ತೆ ನಾವು ನೋಡೋಣ, ಮನೆ ಹತ್ರ ಫೋನ್ ಮಾಡ್ಕೊಂಡು ಕೇಳಿ ತೊಗೊಳ್ಬೇಕಾಗ್ತದೆ. ಸುಮ್ಮನೆ ಅಷ್ಟೇ ಈಜಿ ತೊಗೊಳಕ್ಕಾಗಲ್ಲ. ಚೆನ್ನಾಗಿದೆ, ಯಾಕಂದರೆ ನಾನು ಯೂಸ್ ಮಾಡಿರೋದು ಪ್ಯಾಂಟ್ ಬಂದುಬಿಟ್ಟು 1000 ರುಪೀಸು. ಸೊ ಸೈಡ್ ಬಂದುಬಿಟ್ಟು ಮತ್ತೆ ಅದು 2000 ಆಗ್ತದೆ. 2000ಅಲ್ಲಿ ನಾವು ಆರಾಮಾಗಿ ಮನೆಗೆ ಹೋಗ್ಬೋದು. ಸೊ ಅದಕ್ಕೆ ಸ್ವಲ್ಪ ಡಿಸೈಡ್ ಮಾಡಿ, ನೈಟಲ್ಲಿ ಡಿಸೈಡ್ ಮಾಡಿ ಮತ್ತೆ ತೊಗೊಂಡ್ಬಂದು ಬೆಳಗ್ಗೆ ಡಿಸೈಡ್ ಮಾಡೋಣ. ಸೊ ನಾವು ಬಾಯ್. ಮುಗೀತು. ಸ್ವಲ್ಪ ಚಳಿ ಅಲ್ವಾ, ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಮತ್ತೆ ರೂಮ್ ಕಡೆ ಹೋಗೋಣ. ರೂಮಲ್ಲಿ ಹೋಗಿ ನಮ್ದೇನೋ ಅದು ಪ್ಲಾನ್ ಮಾಡಿ, ಮಗ ಈ ಕಡೆ ಹೋಗೋಣ, ರೈಟ್ ಸೈಡ್ ಹೋಗೋಣ. ಸೊ ಸ್ನ್ಯಾಕ್ಸ್ ನೋಡೋಣ, ಏನೋ ಸುಮ್ಮನೆ ಚಳಿಗೆ ಬೋಂಡಾ ಬಜ್ಜಿ ಟೀ ಬಿಸ್ಕೆಟ್ ಸಮಥಿಂಗ್ ಏನಾನ ಇದ್ರೆ ನೋಡೋಣ. ಸೊ ಓಕೆ, ಬಾಯ್ ಬಾಯ್, ಮತ್ತೆ ನಾಳೆ ಸಿಗೋಣ.